ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಬನ್ನಿ, ಇವತ್ತು ವಿಡಿಯೋದಲ್ಲೊಂದು ತುಂಬ ರುಚಿಯಾಗಿರುವಂತಹ ಬ್ಯಾಲ್ದ ಹಣ್ಣಿನ ಜ್ಯೂಸ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ನಾನು ಇಲ್ಲೊಂದು ಬೇಲ್ದಣ್ಣ ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಜಾಮೂನ್ ಟೊಮಟೊನೂ ಕೂಡ ತಗೊಂಡಿದ್ದೀನಿ. ನೋಡಿ, ಈಗ ನಾನು ಬೇಲ್ದಣ್ಣ ಹೊಡೆದಿರೋದ್ರಿಂದ ನಮಗೆ ಹಣ್ಣಾಗಿರೋಂಥ ಬೇಲ್ದಣ್ಣು ಸಿಗುತ್ತೆ. ಈ ರೀತಿ ಇದ್ದರೆ ಇದು ತುಂಬಾ ಹಣ್ಣಾಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ ಜ್ಯೂಸು ಕೂಡ. ನೋಡಿ, ಈಗ ಈ ಹಣ್ಣನ್ನೆಲ್ಲ ಈಗ ಒಂದು ಸ್ಪೂನ್ ಸಹಾಯದಿಂದ ನಾವು ಎಲ್ಲನೂ ತಕ್ಕೋಬೇಕು. ನೀಟಾಗಿ ಈ ರೀತಿ ಹೊಡೆದು ತಗೊಂಡ್ರೆ ಪೂರ್ತಿ ಎಣ್ಣೆಲ್ಲ ಬರುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೂಡ ತಕ್ಕೋಬೇಕು. ನೋಡಿ, ಈಗ ಒಂದು ಬೇಲ್ದಣ್ಣನ್ನ ತೆಗ್ದಿದ್ದೀನಿ, ಪೂರ್ತಿ ಖಾಲಿಯಾಗಿದೆ. ಈ ರೀತಿ ಎಲ್ಲನೂ ತಕ್ಕೋಬೇಕು. ಈಗ ಇದನ್ನು ನಾವಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಬೇಲ್ದಣ್ಣೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಟ್ಲಾಗಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು. ಈ ಹಣ್ಣಲ್ಲಿ ಬೀಜಗಳು ಇರುತ್ತೆ ನೋಡಿ, ಈ ರೀತಿ ಬೀಜ ಇರುತ್ತೆ. ಆ ಬೀಜನೆಲ್ಲ ತಕ್ಕೋಬೇಕು ನಾವು, ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ. ಇದನ್ನು ಚೆನ್ನಾಗಿ ಈ ರೀತಿ ಹುಣ್ಸೆಹಣ್ಣು ಥರ ಕಿವುಚ್ಕೋಬೇಕು. ಮಿಕ್ಸಿಗೆ ಹಾಕೋದ್ರಿಂದ ಬೀಜ ಎಲ್ಲ ಪುಡಿ ಆಗುತ್ತೆ, ಅದು ಚೆನ್ನಾಗೂ ಇರೋಲ್ಲ, ಟೇಸ್ಟು ಕೂಡ ಜ್ಯೂಸು ಚೆನ್ನಾಗಿರಲ್ಲ. ಈ ರೀತಿ ತಗೊಂಡ್ರೆ ನಮಗೆ ಬೀಜ ಎಲ್ಲ ಕೈಗೆ ಸಿಗುತ್ತೆ. ನೋಡಿ, ಈ ರೀತಿ ಎಷ್ಟೊಂದು ಬೀಜ ಬರುತ್ತೆ. ಇವೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ದೋ, ಈಗೆಲ್ಲ ಅಷ್ಟಕ್ಕಷ್ಟೇ. ಈಗಿನ ಮಕ್ಕಳಂತೂ ಯಾರೂ ಇಷ್ಟನೂ ಪಡಲ್ಲ, ತಿನ್ನೋದಿಲ್ಲ. ಈ ರೀತಿ ಈಗಂತೂ ದೇಹ ತುಂಬಾ ಬಿಸಿಗೆ ಇದಾಯ್ತಾ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಜ್ಯೂಸ್ಗಳು ಮಾಡಿಕೊಂಡು ಕುಡಿಯೋದ್ರಿಂದ ದೇಹನೂ ಕೂಡ ತಂಪಾಗಿರುತ್ತೆ. ನೋಡಿ, ಈಗ ಎಲ್ಲನೂ ಕಿವುಚ್ಕೊಂಡಾಗಿದೆ. ಈ ರೀತಿ ಬೀಜನೆಲ್ಲ ನಾವು ಸೈಡ್ಗೆ ತಗೊಳ್ಬೇಕು. ಇದು ಜ್ಯೂಸ್ ಮಧ್ಯದಲ್ಲಿ ಸಿಕ್ಕಿದ್ರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಕುಡಿಯೋಕ್ಕೂ ಚೆನ್ನಾಗಿರಲ್ಲ. ಈ ರೀತಿ ಹುಣ್ಸೆಹಣ್ಣು ರಸ ಹಿಂಡಿ ತಗೋತೀವಲ್ಲ, ಆ ರೀತಿ ತಕ್ಕೋಬೇಕು. ನೋಡಿ, ಈಗ ಬೀಜನೆಲ್ಲ ತೆಗೆದಾಗಿದೆ, ತಕ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಈಗ ಸೈಡ್ಗಿಟ್ಟು ಈಗ ಮತ್ತೆ ಇನ್ನೊಂದು ಬಟ್ಲಾಗಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲ ಕೂಡ ಹಾಕೋತಾ ಇದ್ದೀನಿ. ಇದು ತುರಿದಿರೋಂಥ ಬೆಲ್ಲ, ಬೇಗನೆ ಕೂಡ ಕರಗುತ್ತೆ. ಅದಕ್ಕೆ ಇಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡು ಇದನ್ನು ಕೂಡ ಕರಗಕ್ಕೆ ಬಿಡ್ತಾಯಿದ್ದೀನಿ. ನೀರು ಜಾಸ್ತಿ ಯಾಕೆ ಅಂದರೆ ಬೇಲ್ದಣ್ಣು ತುಂಬ ಒಂದು ಹುಳಿ ಇರುತ್ತೆ, ಅದಕ್ಕಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಮ್ಯಾಚ್ ಆಗುತ್ತೆ. ಇದನ್ನು ಕೂಡ ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಈಗ ನಾನಿಲ್ಲೊಂದು ಮಿಕ್ಸಿ ಜಾರ್ಗೆ ತೊಗೊಂಡಿರೋಂಥ ಜಾಮೂನ್ ಟೊಮಟೊನು ತೊಗೊಂಡಿದ್ದೀನಿ. ಜಾಮೂನ್ ಟೊಮಟೊ ತುಂಬ ಹಣ್ಣಾಗಿರೋ ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ನನಗೆ ಸ್ವಲ್ಪ ಲೈಟ್ ಹಣ್ಣಾಗಿದೆ, ಅದಕ್ಕೆ ಇದನ್ನೇ ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ಕೈಲಿ ಕಿವುಚ್ಕೋಬೋದು, ತುಂಬ ಹಣ್ಣಾಗಿರೋದಾದರೆ ಕೈಲೇ ಕಿವುಚ್ಕೋಬೋದು. ಇದು ಸ್ವಲ್ಪ ಕಾಯಿ ಇರೋದ್ರಿಂದ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಒಂದೇ ಒಂದು ರೌಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಒಂದು 10 ನಿಮಿಷದಲ್ಲಿ ಬೆಲ್ಲನೂ ಕೂಡ ಕರಗಿರುತ್ತೆ. ನೋಡಿ, ಈಗ ಒಂದು ರೌಂಡು ಟೊಮಟೊನೂ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದರೆ ಸಾಕು. ಇದನ್ನೆಲ್ಲ ಏನು ಶೋಧಿಸೋದೇನಿಲ್ಲ, ಹಾಗೆ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈಗ ಟೊಮಟೊ ಪ್ಯೂರಿನೆಲ್ಲ ಹಾಕ್ಕೊಂಡಾಗಿದೆ. ಟೊಮಟೊ ಸ್ವೀಟ್ ಇರೋದ್ರಿಂದ ಬೇಲ್ದಣ್ಣು ಹುಳಿ ಇರುತ್ತಲ್ಲ, ಅದಕ್ಕೆ ಇಲ್ಲಿ ಕೂಡ ಬೆಲ್ಲ ಕೂಡ ಕರಗಿದೆ. ಇದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ಳೋಣ. ನೋಡಿ, ಈಗ ಒಂದು ಜಾಲರಿ ಸಹಾಯದಿಂದ ನಾವು ಇದನ್ನು ಶೋಧಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಶೋಧಿಸ್ಕೊಂಡ್ರೆ ಗಲೀಜೇನೇ ಇರುತ್ತೋ ಅದೆಲ್ಲ ಇದಾಗುತ್ತೆ. ಈಗ ಇದಕ್ಕೇನೆ ಇಲ್ಲಿ ನಾನು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಕಾಯಿ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದಂತೂ ಬೇಸಿಗೆಗಂತೂ ತುಂಬಾ ಒಳ್ಳೆಯದು, ದೇಹ ಕೂಡ ತಂಪಾಗಿರುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇಲ್ದಣ್ಣೆಲ್ಲ ಈಗ ಸಿಗೋದೇ ಇಲ್ಲ, ಹಳ್ಳಿ ಕಡೆ ಎಲ್ಲ ಹೋದಾಗ ಮಾತ್ರ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿದಾಗ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಇದೆಲ್ಲ ಆಗಿದೆ. ಈಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್, ಬೇಲ್ದಣ್ಣಿನ ಜ್ಯೂಸು ರೆಡಿಯಾಗಿದೆ. ಇದು ಬೇಸಿಗೆಗಂತೂ ತುಂಬಾ ಯೂಸ್ಫುಲ್ ಆಗಿರುವಂತಹ ಜ್ಯೂಸು. ಒಂದು ಸಲ ಈ ವಿಧಾನದಲ್ಲೂ ಕೂಡ ಹಣ್ಣು ಸಿಕ್ಕಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಮನೆಯವರೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.